tadi kita ketemu. Tata
தரக்கிடதுக்கு தரக்கிடதும் தத்தக்கிடதுக்கு தரக்கிடதும் தத்தக்கிடதுக்கு தரக்கிடதும் தும் கிடதுக்கு தரக்கிடதும் தத்தும் கிடதுக்கு தரக்கிடதும் கிடதுக்கு தரக்கிடதும் தத்தும் கிடதும் கிடதுக்கு தரக்கிடதும் கிடதுக்கு தரக்கிடதும் கிடதுக்கு தரக்கிடதும் தத்தும் 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 தகதரக்கிடதுக்கு தத்தும் தகதரக்கிடதுக்கு தகதரக்கிடதுக்கு தத்தும் முதா தும் தகதரக்கிடதுக்கு 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 தத்தும் ததா தும் ததா தும் தரக்கிடதுக்கு தத்தும் தரக்கிடதுக்கு தரக்கிடதுக்கு தத்தும் தா தும் தரக்கிடதுக்கு 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 தத்தும் தா தும் தா தும் dim da dim takka dim da dim da dim da dim da takkadadaka darakadadaka dim takkadadaka darakadadaka da takkadadaka darakadadaka da takkadadaka darakadadum dagadum 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 daddum da ding gidda 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 dum dim darakidadum ta dim darakidadum da dikkidaku da dikkidaku da dikkidaku dum ta dim takka dim takkidatum ta takkidadaka darakidadaka da takkidadaka darakidadaka dum tagadum tagadum darakidadum tagadum tagadum darakidadaka dum takkidadum da takkidadum da takkidadum dum takkidadum da takkidadum takkidadum dum dim darakidadum dim darakidadum da takkidadaka darakidadum tagadum tagadum darakidadum da takkidadaka 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 darakidadum
ಥ್ಯಾಂಕ್ ಯು ಧನ್ಯವಾದಗಳು. ಇವತ್ತು ನನ್ನ ಜೊತೆ ನುಡಿಸಿರ್ತಕ್ಕಂಥ ಎಲ್ಲ ಕಲಾವಿದರ ಒಂದು ಪುಟ್ಟ ಪರಿಚಯವನ್ನು ಹೇಳ್ತೀನಿ. ನೇಸರ ಭಾರ್ಗವ್, ವಿದ್ವಾನ್ ನೇಸರ ಭಾರ್ಗವ್, ಜೋರಾದ ಚಪ್ಪಾಳೆ, ಎಲ್ಲರೂ ಹಿಂದಿಯವರು ಚಪ್ಪಾಳೆ ಹೊಡೆದು ಎಲ್ಲ ಈಗ ಅಪ್ಕಮಿಂಗ್ ಯಂಗ್ಸ್ಟರ್ಸ್ ನಮ್ಮ ಇಡೀ ಕರ್ನಾಟಕದಲ್ಲಿ ತುಂಬ ಹೆಸರು ಮಾಡ್ತಿರ್ತಕ್ಕಂಥ ಎಲ್ಲ ಈ ಕಲಾವಿದರು. ನೇಸರ ಭಾರ್ಗವ್ ನನ್ನ ಹತ್ರ ಸುಮಾರು ಒಂದು 15 ವರ್ಷದಿಂದ ನನ್ನ ಸ್ಟೂಡೆಂಟ್, ಮತ್ತು ಹಲವಾರು ಕಡೆ ಪ್ರಶಸ್ತಿಗಳು ಗೆದ್ದಿರುವಂಥ ಒಬ್ಬ ಕಲಾವಿದ, ತುಂಬ ಬೇಡಿಕೆಯಲ್ಲಿರುವಂಥ ಕಲಾವಿದ. ಆರ್ ನೌ ಈಸ್ ಡೂಯಿಂಗ್ ಹಿಸ್ ಗ್ರ್ಯಾಜುಯೇಷನ್
ಚೆನ್ನೈಯಲ್ಲಿ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದಾರೆ. ವೋಕಲಿಸ್ಟ್ ಹಾಡ್ತಾರೆ, ಮೃದಂಗ ನುಡಿಸ್ತಾರೆ, ಕಂಜಿರ ನುಡಿಸ್ತಾರೆ, ಢೋಲಕ್ ನುಡಿಸ್ತಾರೆ. ಈಸ್ ಅ ವೆರಿ ಮಲ್ಟಿ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಮತ್ತು ನನ್ನ ಹತ್ರ ಒಂದು 8 ವರ್ಷದಿಂದ ಪಾಠ ಕಲಿತಿದ್ದಾರೆ. ಎಲ್ಲ ವಾದ್ಯನೂ ನುಡಿಸೋವಂಥ ಒಬ್ಬ ಅದ್ಭುತವಾದ ಕಲಾವಿದ. ಇವ್ರಿಗೂ ಅಷ್ಟೇ ತುಂಬ ಬೇಡಿಕೆ ಇದೆ. ಅನುರಾಧ ಎಸ್ ನನ್ನ ಹತ್ರ ಒಂದು 8 ವರ್ಷದಿಂದ ಮೃದಂಗ ಘಟಪಾಠ ಈಗ ಆಗ್ತಿದೆ. ಇವರು ಅಷ್ಟೇ ಬೆಂಗಳೂರಲ್ಲಿ ತುಂಬ ಬೇಡಿಕೆಯಲ್ಲಿರುವಂಥ ಕಲಾವಿದರು. ಮತ್ತು ದೊಡ್ಡಬಳ್ಳಾಪುರದಲ್ಲಿ ರಘುನಾಥ್ ರಾವ್ ಅಂತ, ಇವರು ನಿಮ್ಗೆಲ್ಲರಿಗೂ ಪರಿಚಯ ಇರ್ಬೋದು. ರಘುನಾಥ್ ರಾವ್ ತುಂಬ ಸೀನಿಯರ್ ಮೋಸ್ಟ್ ಮೃದಂಗ ಆರ್ಟಿಸ್ಟ್, ಕಂಜಿರ ನುಡಿಸ್ತಾರೆ. ನಮ್ಮ ತಾಳವಾದ್ಯದಲ್ಲಿ ತವಿಲ್ ನುಡಿಸ್ತಾರೆ. ತುಂಬ ಅದ್ಭುತವಾದ ಕಲಾವಿದರು. ಜೋರ ಚಪ್ಪಾಳೆ ನೀಲಬ್ ಒಂದು ಆ ವಾದ್ಯನೇ ಒಂಥರ ಅದ್ಭುತವಾದ ವಾದ್ಯ. ಅದು ನುಡಿಸೋದು ಅಷ್ಟು ಈಸಿ ಅಲ್ಲ. ಅವನು ಅಷ್ಟೇ ವೋಕಲ್ ಹಾಡ್ತಾನೆ ಮತ್ತು ಮೃದಂಗ ನುಡಿಸ್ತಾನೆ. ಇವತ್ತು ಢೋಲ್ಕಿ ತುಂಬ ಅದ್ಭುತವಾಗಿ ನುಡಿಸಿದ್ದಾರೆ. ಮತ್ತು ನಮ್ಮ ಇಂಡಿಯಾನಲ್ಲಿ ಸೆಕೆಂಡ್ ರ್ಯಾಂಕ್ ಪಡೆದಿರ್ತಕ್ಕಂಥ ಗೋಲ್ಡ್ ಮೆಡಲಿಸ್ಟ್ PhD ಅಜಯ್ ಶ್ರೀನಿವಾಸ್ ಮೂರ್ತಿ, ತುಂಬ ಹೈ ಪೋಸ್ಟರ್, ಅಮೆಝಾನ್ ಕಂಪ್ನಿ ತುಂಬ ದೊಡ್ಡ ಪೋಸ್ಟರ್ ಇರುವಂಥ ಆರ್ಟಿಸ್ಟು. ಮತ್ತು ಅವರು ಅಷ್ಟೇ ಮೃದಂಗ ಮತ್ತು ಮೋರ್ಸಿಂಗ್ ನುಡಿಸ್ತಾರೆ. ನನ್ನ ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್ಸ್ ಇವರಿಬ್ಬರು. ಅಜಯ್ ಬಂದು ಆಲ್ಮೋಸ್ಟ್ ನನ್ನ ಹತ್ರ ಒಂದು 20 ವರ್ಷ ಹಿಂದೆ ಸೇರಿದಂಥ ಒಬ್ಬ ಹುಡುಗ. ಆ್ಯಂಡ್ ಇನ್ನೊಬ್ಬ ಹುಡುಗ ಇದ್ದಾನೆ ಶ್ರೀರಂಗ ಅಂತ. ಅವನೀಗ ನೇವಿ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದಾನೆ. ಅವ್ನಿಗೆ ಆಲ್ರೆಡಿ ಆರ್ಡರ್ಸ್ ಬಂದಿದೆ, ವಾರ ಆದರೆ ಅವ್ನು ಹೋಗಬೇಕು. ಈಸ್ ಅ ಪೈಲಟ್. ಸೊ ನಿನ್ನೆ ತಾನೇ ಮಾತಾಡಿದೆ, ಅದೇ ಹೇಳಿದೆ, ಸರ್ ಆರ್ಡರ್ಸ್ ಬಂದಿದೆ, ಯಾವಾಗ ಬೇಕಾದರೂ ಹೋಗ್ಬೋದು, ವಾರಕ್ಕೆ ಹೋಗಬೇಕಾಗುತ್ತೆ ಅಂತ. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಐ ಆಮ್ ಬ್ಲೆಸ್ಡ್ ಇಂಥ ಹುಡುಗರು ಸಿಗೋದು ಕಷ್ಟ, ಗುರುಗಳು ಸಿಗೋದು ಕಷ್ಟ. 2-way ರಿಲೇಷನ್ಶಿಪ್ಸ್ ಅಂತಾರಲ್ಲ ಹಾಗೆ. ಇನ್ನು ಅರ್ಜುನ್ ದಿನಕರ್ ಅವರು ನಮ್ಮ ಕರ್ನಾಟಕದಲ್ಲಿ ತುಂಬ ಬೇಡಿಕೆಗಳಿರುತ್ತೆ. ಇವ್ರ ಡೇಟ್ ಸಿಗಬೇಕು ಅಂತಂದರೆ ಒಂದು 8 ತಿಂಗಳು ಮುಂಚೆ ಹೇಳಬೇಕು ಇವ್ರಿಗೆ. ಅಷ್ಟು ಬ್ಯುಸಿ ಆರ್ಟಿಸ್ಟು ಮತ್ತು ನನ್ನ ತುಂಬ ಕ್ಲೋಸ್ ಸ್ನೇಹಿತ, ತುಂಬ ಅದ್ಭುತವಾದ ಕಲಾವಿದರು. ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಶಿಷ್ಯಾತಿ ಚೇತ್ ಪರಾಜಯಂ ಅಂತಕ್ಕಂಥ ಒಂದು ವಾಕ್ಯ. ಗುರುಗಳೇ ಅವರ ಶಿಷ್ಯರ ಬಗ್ಗೆ ಇಷ್ಟು ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತಂದರೆ ಇನ್ನೆಷ್ಟು ಆನಂದವಾಗಿರಬೇಕು. ಅಂತಹ ಪಾಠ ಹೇಳ್ಕೊಟ್ಟಿರ್ತಕ್ಕಂತಹ ಗುರುಗಳಿಗೂ, ಆ ಒಂದು ಗುರುಗಳ ಸನ್ನಿಧಿಯಲ್ಲಿ ವಿದ್ಯಾ ಸಾಧನೆಯನ್ನು ಮಾಡ್ತಾ ಇರತಕ್ಕಂಥ ಶಿಷ್ಯರಿಗೂ ಸಹ ಅನಂತ ಧನ್ಯವಾದಗಳು. ಹೀಗೆ ಕಲಾ ಸರಸ್ವತಿ ಅವರಿಗೆ ಸದಾಕಾಲ ರಕ್ಷಣೆಯನ್ನು ಮಾಡಲಿ. ಅವರ ಕೀರ್ತಿ ದೇಶ ವಿದೇಶಗಳಲ್ಲಿ ಹಬ್ಬಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೀಮಠದ ಶಂಕರ ಜಯಂತಿಯ ಪ್ರಯುಕ್ತವಾಗಿ ಇಂದು ಶ್ರೀ ತ್ಯಾಗರಾಜ ಸ್ವಾಮಿಗಳ ಜಯಂತಿಯ ಆಚರಣೆ ಪ್ರಪ್ರಥಮವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಈ ಒಂದು ಕಾರ್ಯಕ್ರಮದ ಮೊದಲನೇ ಭಾಗವಾಗಿ ಪ್ರಾತಃ ಕಾಲದಲ್ಲಿ ನಾದಸ್ವರ, ತದನಂತರ ವಿದ್ವಾನ್ GS ನಾಗರಾಜ್ ರವರ ಒಂದು ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ ಅತ್ಯಂತ ಅಮೋಘವಾಗಿರ್ತಕ್ಕಂತಹ ತಾಳವಾದ್ಯ ಕಚೇರಿ. ಆದರೆ ಹೆಚ್ಚಿಗೆ ಅದರ ಬಗ್ಗೆ ಮಾತನಾಡೋದೇನು ಬೇಕಾಗಿಲ್ಲ, ಯಾಕೆಂದರೆ ತಾವೆಲ್ಲರೂ ಪ್ರತ್ಯಕ್ಷವಾಗಿ ನೋಡಿದ್ದೀರಿ. ಹಾಗಾಗಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಮ್ಮ ಒಂದು ಶ್ರೀಮಠದಲ್ಲಿ ನಡೆಸಿಕೊಟ್ಟಿರತಕ್ಕಂತಹ ವಿದ್ವಾನ್ GS ನಾಗರಾಜ್ ಅವರಿಗೆ ಶ್ರೀಮಠದ ಪರವಾಗಿ, ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಈ ರೀತಿಯಾಗಿರ್ತಕ್ಕಂತಹ ಸಹಕಾರ, ಸೇವೆ ಸದಾಕಾಲ ಈ ಕ್ಷೇತ್ರದಲ್ಲಿ ನಡೀಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಭಗವತಿಯ ಅನುಗ್ರಹ ಸದಾಕಾಲ ಅವರಿಗಿರಲಿ. ಅವರ ಒಟ್ಟಿಗೆ ವೈಲಿನ್ನಲ್ಲಿ ಸಹಕಾರ ನೀಡಿರ್ತಕ್ಕಂತಹ ಅರ್ಜುನ್ ದಿನಕರ್ ಅವರಿಗೆ ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಮತ್ತು ಮೃದಂಗಂನಲ್ಲಿ ಸಹಕಾರ ನೀಡಿರ್ತಕ್ಕಂತಹ ವಿದ್ವಾನ್ ನೇಸರ ಭಾರ್ಗವ್ ಅವರಿಗೆ ಅನಂತ ಧನ್ಯವಾದಗಳು. ಕಂಜರದಲ್ಲಿ ಅರ್ನವ್ ವಿ ಅವರು, ಅವರಿಗೂ ಶ್ರೀಮಠದ ಪರವಾಗಿ ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಘಟಂ ಸಹಕಾರದಲ್ಲಿ ಕುಮಾರಿ ಅನುರಾಧ ಎಸ್ ಅವರು, ಅವರಿಗೂ ಸಹ ಅನಂತ ಧನ್ಯವಾದಗಳು. ಮೋರ್ಸಿಂಗ್ ಸಹಕಾರದಲ್ಲಿ ಅಜಯ್ ಶ್ರೀನಿವಾಸ್ ಮೂರ್ತಿಯವರು, ಅವರಿಗೆ ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ತದನಂತರ ತಮಿಳಿನಲ್ಲಿ ರಘುನಾಥ್ ರಾವ್ ವಿದ್ವಾಂಸರು, ಅವರಿಗೂ ಸಹ ಅನಂತ ಧನ್ಯವಾದಗಳು.
ಡೋಂಗಿನಲ್ಲಿ ವಿದ್ವಾನ್ ನೀಲಭಾರ್ ಅವರು, ಅವರಿಗೂ ಸಹ ಅನಂತ ಧನ್ಯವಾದಗಳು. ಇಂತಹ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರೀಮಠದಲ್ಲಿ ನಡೆಸಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ. ನಮಗೆ ಇದಕ್ಕೆ ಪ್ರೇರಕ ಶಕ್ತಿ ಅಂತಂದರೆ ಸುಂದರೇಶ್ವರ್ ಸರ್ ಅವರು. ನಾನು ಆ್ಯಸ್ ಎ ಕಲಾವಿದನಾಗಿ ಒಂದು 20 ವರ್ಷ ಹಿಂದೆಯಿಂದ ನನ್ನ ಬೆಳೆಸಿರ್ತಕ್ಕಂಥ ಒಬ್ಬ ಅದ್ಭುತವಾದ ಅವ್ರನ್ನ ಆರ್ಗನೈಸರ್ ಅಂತ ಕರೆಯೋಕ್ಕಾಗಲ್ಲ. ಅವರೆಷ್ಟೋ ಆರ್ಗನೈಸ್ ಮಾಡ್ತಾರೆ ಕಚೇರಿಗಳನ್ನ ಬೆಂಗಳೂರಲ್ಲಿ. ಆದರೆ ನಂತರ ಇವ್ರನ್ನೆಲ್ಲ ಸಾಕಷ್ಟು ಜನನ ಬೆಳೆಸ್ತಾನೆ ಇರ್ತಾರೆ ಬೆಂಗಳೂರಲ್ಲಿ. ಸುಮಾರು ಜನ, ನಾನಾಗಿರ್ಬೋದು, ಆದಿತ್ಯ ಆಗಿರ್ಬೋದು, ಇವತ್ತಿನ ದಿನ ಸಾಗರ್ ಒಳ್ಳೆ ಮೃದಂಗ ಆರ್ಟಿಸ್ಟ್ ಅವರು, ಮತ್ತು ನರಸಿಂಹನ್ ಅಯ್ಯಂಗಾರ್ ಅವರು, ಆಮೇಲೆ ಅರ್ಜುನ್ ದಿನಕರ್, ಸಾಕಷ್ಟು ಜನ ಹುಡುಗರನ್ನ ಬೆಳೆಸಿರ್ತಕ್ಕಂಥ ಒಬ್ಬ ಅದ್ಭುತವಾದ ಕಲಾ ಪ್ರೇಮಿ ಅವರು. ಆ್ಯಂಡ್ ನಾವೆಲ್ಲ ಎಷ್ಟು ಚಿರುಣಿ ಗೊತ್ತಿಲ್ಲ ಸರ್, ನಿಮ್ಮ ಆಶೀರ್ವಾದ ನಮ್ಮ ಎಲ್ಲರ ಮೇಲೂ ಇರಬೇಕು. ಶ್ರೀ ಸುಂದರೇಶ್ವರ್ ಅವರು ಸಹ ಕೋಲಾರನವರೇ ಆಗಿರೋದ್ರಿಂದ ಅವರು ಈ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ, ಬೆಂಗಳೂರಿನಲ್ಲಿ ಅಲ್ಲ ಕೋಲಾರನಲ್ಲಿ ನಡೆಯತಕ್ಕಂಥ ಎಲ್ಲ ಸಂಗೀತ ಕಾರ್ಯಕ್ರಮಗಳಿಗೂ ಅವರೇ ರೂವಾರಿಗಳು. ಅವರಿಗೂ ಸಹ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದಗಳು. ಭಗವಂತ ಆಯುರಾರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ ಶ್ರೀ ತ್ಯಾಗರಾಜ ಸ್ವಾಮಿಗಳ ಘನಪಂಚರತ್ನ ಕೃತಿಗಳ ಗೋಷ್ಠಿ ಗಾಯನ. ಅದಕ್ಕೆ ಪೂರ್ವಭಾವಿಯಾಗಿ 5 ನಿಮಿಷಗಳ ಕಾಲ ಪಾನೀಯ ವ್ಯವಸ್ಥೆ ಇದೆ. ಎಲ್ಲರೂ ಸಹ ಸ್ವಲ್ಪ ಹಿಂಭಾಗಕ್ಕೆ ಹೋದರೆ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ವೇದಿಕೆಯನ್ನು ಸ್ವಲ್ಪ ವಾದ್ಯಗಳಿಗೆ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಒಂದು 5 ನಿಮಿಷಗಳ ಕಾಲ ತಾವೆಲ್ಲರೂ ಮುಗಿಸ್ಕೊಂಡು ಬಂದಿದೆ. ಆದರೆ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ಆಗಮಿಸಿರತಕ್ಕಂಥ ಎಲ್ಲ ಸಂಗೀತ ವಿದ್ವಾಂಸರಿಗೆ ಆದರದ ಸ್ವಾಗತ, ಸುಸ್ವಾಗತ ನಮ್ಮ ಶ್ರೀಮಠದ ಕಡೆಯಿಂದ. ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು ನಮ್ಮ ಸುಕೃತ. ಹಾಗಾಗಿ ತ್ಯಾಗರಾಜ ಸ್ವಾಮಿಗಳ ಅನುಗ್ರಹ ಸದಾಕಾಲ ಇರಲಿ ಅಂತ ಹೇಳಿ ಎಲ್ಲ ವಿದ್ವಾಂಸರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ಆಗಮಿಸಿರ್ತಕ್ಕಂತಹ ಎಲ್ಲ ವಿದ್ವಾಂಸರು ಪಾನೀಯವನ್ನು ಸ್ವೀಕಾರ ಮಾಡಿ ತದನಂತರ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಪ್ರಾರ್ಥನೆ. ಈಗ ಕುಮಾರಿ ವಿಜಯ ಪ್ರಣೀತ ಅವರಿಂದ ಒಂದು ಸಂಸ್ಕೃತಿಯ ಶ್ಲೋಕ ಪಾರಾಯಣ. शुक्लां ब्रह्मविचारसार परमां आद्या जगद्व्यापिनीं वीणा पुस्तकधारिणी अभयदां जाड्यान्धकारापहां हस्ते स्फाटिकमालिकां च ददातीं पद्मासने संस्थितां वन्दे त्वां परमेश्वरीं भगवतीं बुद्धिप्रदां शारदां बुद्धिप्रदां शारदां बुद्धिप्रदां शारदाम्. ದೇವಾಲಯದ ಮುಂಭಾಗದಲ್ಲಿ ಪಾನೀಯ ವ್ಯವಸ್ಥೆ ಎಲ್ಲರೂ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ತದನಂತರ ಪಂಚರತ್ನ ಕೃತಿಗಳ ಗೋಷ್ಠಿ ಗಾಯನದಲ್ಲಿ ಭಾಗವಹಿಸತಕ್ಕಂತಹ ಕಲಾವಿದರು ಮತ್ತೆ ವಾದ್ಯ ವೃಂದದವರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಪ್ರಾರ್ಥನೆ. ಮತ್ತೊಮ್ಮೆ ಆಗಮಿಸಿರತಕ್ಕಂಥ ಎಲ್ಲ
ಸಂಗೀತ ಕಲಾವಿದರಿಗೆ, ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರತಕ್ಕಂತಹ ಸಾಧಕರಿಗೆ ಶ್ರೀಮಠದ ಪರವಾಗಿ ಆದರದ ಸ್ವಾಗತ ಸುಸ್ವಾಗತ.
ಪಾನೀಯ ಸ್ವೀಕಾರ ಮಾಡಿರ್ತಕ್ಕಂತಹ ಎಲ್ಲ ಕಲಾವಿದರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಪ್ರಾರ್ಥನೆ. ಎಲ್ಲ ಕಲಾವಿದರು ದಯವಿಟ್ಟು ವೇದಿಕೆಯ ಮುಂದೆ ಆಸೀನರಾಗಬೇಕು ಅಂತ ಹೇಳಿ ಪ್ರಾರ್ಥನೆ. ಹಾಡುಗಾರಿಕೆಯಲ್ಲಿ ಭಾಗವಹಿಸ್ತಕ್ಕಂತಹ ಎಲ್ಲ ಕಲಾವಿದರು ವೇದಿಕೆ ಮೇಲೆ, ವಾದ್ಯ ವೃಂದವೆಲ್ಲವೂ ಕೆಳಗಡೆ ಅಂತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಹಾಗಾಗಿ ತಾವೆಲ್ಲರೂ ಬೇಗ ಆಸೀನರಾದರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬಹುದು. ಹಾಡುಗಾರಿಕೆಯಲ್ಲಿ ಭಾಗವಹಿಸ್ತಕ್ಕಂಥವರು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಹೇಳಿ ಪ್ರಾರ್ಥನೆ. ವಿದುಷಿ ಕುಮಾರಿ ಅದಿತಿ ಪ್ರಹ್ಲಾದ್ ಅವರು ವೇದಿಕೆ ಮೇಲೆ ಆಸೀನರಾಗಬೇಕು. ಶ್ರೀಮತಿ ವೈದೇಹಿ ಕೇಶವಮೂರ್ತಿರವರು, ವಿದ್ವಾನ್ JS ಬ್ರಹ್ಮೇಂದ್ರ ಸಾರ್ ಅವರು, ವಿದ್ವಾನ್ ಮನೋಜ್ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು. ಪ್ರಭಾಕರ್ ಶರ್ಮಾರವರು ಮುಳುಬಾಗಲು ವೇದಿಕೆ ಮೇಲೆ ಆಸೀನರಾಗಬೇಕು. ಇನ್ನು ಈ ಒಂದು ಪಂಚರತ್ನ ಗೋಷ್ಠಿ ಗಾಯನದಲ್ಲಿ ಭಾಗವಹಿಸತಕ್ಕಂತಹ ಎಲ್ಲ ಹಾಡುಗಾರರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಪ್ರಾರ್ಥನೆ. ವಿದ್ವಾನ್ ಚಂದ್ರಪ್ಪನ್ ಅವರು ಬೇರ್ಮಂಗಲದಿಂದ ಬಂದಿದ್ದಾರೆ, ಅವರು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಹೇಳಿ ಪ್ರಾರ್ಥನೆ. ಸಮಯ ಕಾಲಪುರುಷ ಹಾಡುಗಾರಿಕೆಯಲ್ಲಿ ಭಾಗವಹಿಸತಕ್ಕಂಥವರು ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು. ವಾದ್ಯ ಸಹಕಾರದಲ್ಲಿ ಭಾಗವಹಿಸತಕ್ಕಂಥವರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಪ್ರಾರ್ಥನೆ. ಹಾಡುಗಾರಿಕೆಯಲ್ಲಿ ಭಾಗವಹಿಸತಕ್ಕಂತಹ ಕಲಾವಿದರು ದಯವಿಟ್ಟು ವೇದಿಕೆಯ ಮೇಲೆ ಆಸೀನರಾಗಬೇಕು. ವಾದ್ಯ ಸಹಕಾರದಲ್ಲಿ ಸಹಕಾರ ನೀಡತಕ್ಕಂಥವ್ರು ದಯವಿಟ್ಟು ವೇದಿಕೆಯ ಮುಂದೆ ಆಸೀನರಾಗಬೇಕಾಗಿ ಪ್ರಾರ್ಥನೆ. ವೈಲಿನ್ ವಾದನದಲ್ಲಿ ಪಿಟೀಲು ವಿದ್ವಾಂಸರಾಗಿರ್ತಕ್ಕಂಥ ಶ್ಯಾಮಸುಂದರ್ ಅವರು, ಅರ್ಜುನ್ ಸಾರ್ ಅವರು,
ಮೃದಂಗ ಸಹಕಾರದಲ್ಲಿ ಎಸ್ ರವಿಚಂದ್ರ ಸರ್ ಅವರು, ನಮ್ಮ ವಿದ್ವಾನ್ ನರಸಿಂಹಯ್ಯಂಗಾರ್ ಅವರು ದಯವಿಟ್ಟು ಆಸೀನರಾಗಬೇಕು. ಪ್ರಶಾಂತ್ ರವರು, ಮೃದಂಗ ವಿದ್ವಾಂಸರಾಗಿರ್ತಕ್ಕಂಥ ಪ್ರಶಾಂತ್ ರವರು, ವಿದ್ವಾನ್ ಹಲಸೂರು ಸಾಗರ್ ಅವರು ದಯವಿಟ್ಟು ಆಸೀನರಾಗಬೇಕು ಅಂತ ಹೇಳಿ ಪ್ರಾರ್ಥನೆ. ತಮಿಳ್ ಸಹಕಾರದಲ್ಲಿ ನಮ್ಮ ರಘುನಾಥ್ ರಾವ್ ಅವರು, ತಮಿಳ್ ಸಹಕಾರದಲ್ಲಿ ಘಟಂನಲ್ಲಿ ಅನುರಾಧ ಅವರು, ಮೋರ್ಸಿಂಗ್ ಸಹಕಾರದಲ್ಲಿ ಅಜಯ್ ಅವರು ವಿದ್ವಾಂಸರು. ದಯವಿಟ್ಟು ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬಹುದು. ಸರ್ ವೈಲಿನವರೆಲ್ಲ ಇಲ್ಲಿ ಬನ್ನಿ. ರಘು ಕೂಡಲೇ ಇದ್ರೆ ಬೇರೆ ಕುತ್ಕೋಬೇಕು, ಕುತ್ಕೊಳ್ಬೇಕು ಬಟ್ ಬೇಗ. ಸರಿ, ಎಲ್ಲಿ ಘಟದವ್ರು ಎಲ್ಲಾದ್ರೂ ಕುತ್ಕೊಂಡು ಹಿಂಗೆ ಕುತ್ಕೊಂಡ್ರೆ ಈಗ ಸಿ ಶಾರ್ಪ್ ಮೃದಂಗ ಯಾಕೆ ತಂದಿದ್ದೀರಾ? ಬನ್ನಿ ಕುತ್ಕೊಳ್ಳಿ. ಅಲ್ಲಿರೋ ಮಾನಿಟರ್ ತೆಗೆದುಬಿಡಿ, ಇಲ್ಲಿ దీన్నే వాంచుతామరా ಅಜಯ್ ತುಂಬ ಮೋರ್ಸಿಂಗ್ ಪಕ್ಕ ನೀನೇನು ಅಲ್ಲ ಗೊತ್ತಿಲ್ಲ ಸರ್. ನೀವು ಹೇಳ್ತೀರಾ ಈ ಪಕ್ಕ ಕುತ್ಕೊಳ್ಳಿ. ನೀನು ಅಜಯ್ ಈ ಕಡೆ ಬನ್ನಿ, ಬ್ಯಾಗ್ ಪಕ್ಕ ಹಾಕು, ಹಿಂದೆ ಹಾಕು. ಯಾರ ಮೃದಂಗ ಮುಗಿಸೋದು? ಯಾರು ಇಸ್ಕೊಳ್ಳೋದು? ಆ ಮೃದಂಗ ಒಬ್ರು ಇಸ್ಕೊಳ್ಳಿ, ಮುಗಿಸಿ ಸುದ್ದಿ ಮಾಡ್ಕೊ ಬೇಗ ತೆಗೆದು. ಆಗುತ್ತೆ ಬೇಕಿದ್ರೆ ಇಲ್ಲೇ ಬಿಡು, ಬೇಡ ಸಾಕು. ಹಾಂ ದಟ ಇಲ್ಲಮ್ಮ ಸರ್. ಶ್ರೀ ಗುರುಭ್ಯೋ ನಮಃ.
ಕೋಲಾರ ಶೃಂಗೇರಿ ಶ್ರೀ ಶಂಕರ ಮಠ ಶ್ರೀಮಠದ ಆವರಣದಲ್ಲಿ ಇಂದು ಶಂಕರ ಭಗವತ್ಪಾದರ ಜಯಂತಿಯ ಅಂಗವಾಗಿ ತ್ಯಾಗರಾಜ ಸ್ವಾಮಿಗಳ ಜಯಂತಿಯ ಒಂದು ಕಾರ್ಯಕ್ರಮ. ಅದರಲ್ಲಿ ಮುಂದಿನ ಕಾರ್ಯಕ್ರಮ ಶ್ರೀ ತ್ಯಾಗರಾಜ ಸ್ವಾಮಿಗಳ ವಿರಚಿತ ಘನ ಪಂಚರತ್ನ ಗೋಷ್ಠಿ ಗಾಯನ. ಈ ಒಂದು ಗೋಷ್ಠಿ ಗಾಯನದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಸಂಗೀತ ವಿದ್ವಾಂಸರಿಗೆ ಶ್ರೀಮಠದ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಶ್ರೀ ತ್ಯಾಗರಾಜ ಸ್ವಾಮಿಗಳ ಕಿರುಪರಿಚಯ ಈಗ. ನಾದೋತ್ಪತ್ತಿಂ ಕರಂ ದೇವಂ ನಮಾಮಿ ಪ್ರಣವಾಕೃತಿಂ ಮೂಲಾಧಾರಸ್ಥಿತಂ ಜ್ಞಾನಮೋಕ್ಷಸಿದ್ಧಿಪ್ರದಂ ಗಜಂ ರಾಮೇ ಧರ್ಮಜನೇಷ್ಟರ್ಥಂ ಕಾಮಂಚ ಶ್ರೀಪತಿಸ್ತುತೋ ಯಸ್ಯಕ್ವಾ ಮುಕ್ತ ಆಭಾತಿ ತ್ಯಾಗರಾಜಂ ತಮಾಶ್ರಯೇ ಚೈತನ್ಯಂ ಸರ್ವಭೂತಾನಾಂ ವಿವೃತ್ತಂ ಜಗದಾತ್ಮನಾಂ ನಾದ ಬ್ರಹ್ಮ ತದಾನಂದಂ ಅದ್ವಿತೀಯಮುಪಾಸ್ಮಹೇ. ನಾದ ಬ್ರಹ್ಮ ಶ್ರೀ ತ್ಯಾಗರಾಜ ಸ್ವಾಮಿಗಳು ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರವನ್ನ ಸುವರ್ಣ ಯುಗವಾಗಿ ಪರಿವರ್ತನೆ ಮಾಡಿರ್ತಕ್ಕಂತಹ ವಾಗ್ಗೇಯಕಾರರಾಗಿರ್ತಕ್ಕಂತಹ ತ್ಯಾಗರಾಜ ಸ್ವಾಮಿಗಳು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಾಶಾಸ್ತ್ರಿಗಳು ವಾಗ್ಗೇಯಕಾರರಾಗಿರ್ತಕ್ಕಂತಹ ಸುಸಂದರ್ಭದಲ್ಲಿ ತಮಿಳುನಾಡು ರಾಜ್ಯದ ತಂಜಾವೂರು ಜಿಲ್ಲೆ ತಿರುವಾರೂರು ಶೈವ ಕ್ಷೇತ್ರದಲ್ಲಿ ರಾಮಬ್ರಹ್ಮ ಮತ್ತು ಸೀತಮ್ಮ ಅಂತಕ್ಕಂಥವರು ದಂಪತಿಗಳಿಗೆ ಸುಪುತ್ರರಾಗಿ ಮುಲುಕುನಾಡು ಸಂಪ್ರದಾಯದ ಸ್ಮಾರ್ತ ಬ್ರಾಹ್ಮಣ ವರ್ಗಕ್ಕೆ ಸೇರಿರ್ತಕ್ಕಂತಹ ಕಾಕರ್ಲ ವಂಶಸ್ಥರು. ಇವರು 4/5/1767 ಸರ್ವಜಿತ್ ನಾಮ ಸಂವತ್ಸರ ಚೈತ್ರ ಶುಕ್ಲ ಸಪ್ತಮಿ ಎಂದು ಜನಿಸ್ತಾರೆ. ಶ್ರೀಯುತರು ರಾಮಬ್ರಹ್ಮರ ಅಂದ್ರೆ ಅವರ ತಂದೆಯವರ ವಾಸಸ್ಥಳ ಮತ್ತೆ ಮಾತಾಮಹರ ಗಿರಿರಾಜ ಬ್ರಹ್ಮರ ವಾಸಸ್ಥಳ ಎರಡೂ ಸಹ ತಿರುವರೂರಾಗಿರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ರಾಮಬ್ರಹ್ಮರು ತಂಜಾವೂರಿನಿಂದ ಸುಮಾರು 7 ಮೈಲಿ ದೂರದಲ್ಲಿ ಇರತಕ್ಕಂತಹ ಕಾವೇರಿ ತೀರದ ತಿರುವಯ್ಯೂರಿಗೆ ಬಂದು ನೆಲೆಸ್ತಾರೆ. ಶುದ್ಧ ವೈದಿಕ ಸಂಪ್ರದಾಯ, ಶಾಸ್ತ್ರ, ಸುಸಂಸ್ಕೃತ ಕುಟುಂಬ, ಭಗವದ್ಭಕ್ತಿ ಎಲ್ಲವೂ ಶ್ರೀ ತ್ಯಾಗರಾಜನ ಮೇಲೆ ಪರಿಣಾಮ ಬೀರಿತು. ಅನೇಕ ಕಾಲ ಸಂತಾನ ಭಾಗ್ಯವಿಲ್ಲದೆ ದಂಪತಿಗಳು ಶ್ರೀ ತ್ಯಾಗರಾಜ ಸ್ವಾಮಿ ಅಂದ್ರೆ ಈಶ್ವರನನ್ನ ಪ್ರಾರ್ಥನೆ ಮಾಡಿದಾಗ ಆ ಭಗವಂತನ ಪ್ರಸಾದವೆಂದೇ ಸ್ವೀಕರಿಸಿ ತ್ಯಾಗರಾಜ ಸ್ವಾಮಿಗಳ ಜನನವಾಗುತ್ತೆ. ಹಾಗಾಗಿ ತ್ಯಾಗರಾಜ ಸ್ವಾಮಿಗಳ ಅವರು ಆರಾಧನೆ ಮಾಡಿರ್ತಕ್ಕಂತಹ ದೇವರ ಹೆಸರನ್ನೇ ತ್ಯಾಗರಾಜ ಸ್ವಾಮಿಗಳಿಗೂ ಇಡ್ತಾರೆ. ಅತ್ಯಂತ ಕುಶಲಮತಿ ಏಕಸಂಧಗ್ರಾಹಿಯಾಗಿರ್ತಕ್ಕಂಥವರು. ಅನತಿ ಕಾಲದಲ್ಲಿಯೇ ಸಂಸ್ಕೃತ ಶಾಸ್ತ್ರ, ಕಾವ್ಯ, ವೇದಗಳನ್ನ ಅಧ್ಯಯನಗಳನ್ನ ಮಾಡಿ ಪುರಾಣ ಇತಿಹಾಸಗಳಲ್ಲಿ ಪರಿಣತಿಯನ್ನ ಪಡೆತಾರೆ. ಸುಮಾರು 18ನೇ ವಯಸ್ಸಿನಲ್ಲಿ ಪಾರ್ವತಿ ಎಂಬ ಕನ್ಯೆಯೊಂದಿಗೆ ವಿವಾಹವಾಗಿ ಕೇವಲ 5 ವರ್ಷಗಳ ಕಾಲ ದಾಂಪತ್ಯ ಜೀವನದೊಂದಿಗೆ ವಿಯೋಗವಾಗುತ್ತೆ. ಮತ್ತೆ ಆಕೆಯ ಸಹೋದರಿಯಾಗಿರ್ತಕ್ಕಂತಹ ಕನ್ನಮ್ಮಾಳ್ ಅಥವಾ ಕಮಲಮ್ಮ ಅಂತಕ್ಕಂತಹ ಒಂದು ಹೆಸರಿನ ಕನ್ಯೆಯನ್ನ ಇವರು ವರಿಸ್ತಾರೆ. ಮತ್ತೆ ಅವರಿಗೆ ಸೀತಾಲಕ್ಷ್ಮಿ ಮತ್ತು ಪುಟ್ಟಸ್ವಾಮಿ ಅಂತಕ್ಕಂತಹ 2 ಮಕ್ಕಳು ಇರ್ತಾರೆ. ಇಲ್ಲಿಗೆ ತ್ಯಾಗರಾಜ ಸ್ವಾಮಿಗಳ ಒಂದು ವಂಶ ಅಂತಕ್ಕಂಥದ್ದು ಕೊನೆಗೊಳ್ಳುತ್ತೆ. ತಂಜಾವೂರು ಆಸ್ಥಾನ ವಿದ್ವಾಂಸರಾಗಿರ್ತಕ್ಕಂತಹ ಸೊಂಟಿ ವೆಂಕಟರಾಮಣ್ಣಯ್ಯ ಎಂಬತಕ್ಕಂಥವರಲ್ಲಿ ಶಿಷ್ಯವೃತ್ತಿಯನ್ನು ಪ್ರಾರಂಭ ಮಾಡಿ ನಾರದ ಮಹರ್ಷಿಗಳು ವೇಷಾಂತರದಲ್ಲಿ ಬಂದು ಸ್ವರ್ಣಾರವ ಎಂಬ ಗ್ರಂಥವನ್ನ ಇವರ ಕೈಗೆ ಒಪ್ಪಿಸಿ ಅನುಗ್ರಹವನ್ನ ಮಾಡ್ತಾರೆ. ಶ್ರೀ ರಾಮಕೃಷ್ಣ ಯತೀಂದ್ರರಿಂದ ರಾಮತಾರಕ ಮಂತ್ರೋಪದೇಶವನ್ನ ಪಡೆದು 21 ವರ್ಷಗಳಲ್ಲಿ 96 ಕೋಟಿ ತಾರಕ ಮಂತ್ರ ಜಪ ತ್ಯಾಗರಾಜ ಕೃತಿಗಳಲ್ಲಿ ಆಕಾರದಲ್ಲಿ ಕಿರಿದು ಅದು ನೋಡೋದಕ್ಕೆ ಸಣ್ಣದಾಗಿರುತ್ತೆ, ಆದರೆ ಅದು ಪ್ರವಾಹದಲ್ಲಿ ತಿಳಿಯಾಗಿ ಕೃಷಿಯಲ್ಲಿ ದ್ರಾಕ್ಷಾ ಭಾಗವನ್ನ ಕೊಡ್ತಕ್ಕಂಥದ್ದು. ನಮೋ ನಮೋ ರಾಘವಾಯ ಎಂಬ ದೇಶಿ ತೋಡದ ರಾಗದ ಅವರ ಮೊದಲ ಕೃತಿ. ಇವರ ಕೃತಿಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಭಕ್ತಿ, ಭಾವ, ಲೋಕಾನುಭವದ ಸಾರವಿರ್ತಕ್ಕಂಥದ್ದು. ನಿತ್ಯಾನಿತ್ಯ ವಸ್ತುವಿನ ವಿವೇಕವಿದೆ, ವೇದಾಂತದ ದರ್ಶನವಿದೆ. ಇಷ್ಟೆಲ್ಲವೂ ಸಿಗತಕ್ಕಂತಹ ಕೃತಿಗಳಲ್ಲಿ ವಿಶೇಷವಾಗಿ ಇವರ ರಚನೆಗಳು
ಚರಿತ ಮತ್ತು ಪ್ರಹ್ಲಾದ ಭಕ್ತಿ ವಿಜಯ ಎಂಬ ಗೇಯ ನಾಟಕಗಳು, ದಿವ್ಯನಾಮಗಳು ಮತ್ತು ಉತ್ಸವ ಸಂಪ್ರದಾಯ ಕೃತಿಗಳು, ಭಜನೆಯ ಪದ್ಧತಿಯ ಕೃತಿಗಳಿಗೆ ಉನ್ನತ ಸ್ಥಾನವನ್ನ ನೀಡಲಾಗಿದೆ. ಇವರು ಶ್ರೀರಂಗಂ, ಕೋವೂರು, ತಿರುವಟ್ಟಿಯವರು, ತಿರುಪತಿ, ಲಾಲ್ಗುಡಿ, ಪಂಚರತ್ನ ಕೃತಿಗಳನ್ನು ರಚಿಸಿರ್ತಾರೆ. ಅಂತಹ ಒಂದು ಸಮೂಹದಲ್ಲಿ ಘನರಾಗ ಪಂಚರತ್ನ ಕೃತಿಗಳ ಒಂದು ವಿಶೇಷತೆ, ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಘನರಾಗ ಪಂಚರತ್ನ ಕೃತಿಗಳ ಗೋಷ್ಠಿ ಗಾಯನ ಈಗ ಪ್ರಾರಂಭವಾಗಲಿದೆ. ಶ್ರೀ ತ್ಯಾಗರಾಜ ಸ್ವಾಮಿಗಳು ಪುಷ್ಯಬಹುಳ ಪಂಚಮಿಯಂದು ಅವರ ಒಂದು ದೇಹ ತ್ಯಾಗವನ್ನು ಮಾಡ್ತಾರೆ. ಶ್ರೀರಾಮಚಂದ್ರ ಸ್ವಾಮಿಯಲ್ಲಿ ಐಕ್ಯರಾಗ್ತಾರೆ. ಆದರೆ ಅವರ ಕೃತಿಗಳು ಇಂದಿಗೂ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ರಾರಾಜಿಸ್ತಾ ಇದೆ. ಅಂತಹ ಮಹನೀಯರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಅವರ ಸೇವೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಮತ್ತು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಇಂತಹ ಸೇವೆ ಸಿಗ್ತಕ್ಕಂಥದ್ದೇ ಒಂದು ಸೌಭಾಗ್ಯ. ಹಾಗಾಗಿ ಈಗ ಪಂಚರತ್ನ ಕೃತಿಗಳ ಗೋಷ್ಠಿ ಗಾಯನ ವೇದಿಕೆಯ ಮೇಲೆ ಹಾಡುಗಾರಿಕೆಯಲ್ಲಿ ವಿದುಷಿ ಅದಿತಿ ಪ್ರಹ್ಲಾದರವರು, ವಿದುಷಿ ಕೇಶವಮೂರ್ತಿಯರವರು, ತಮ್ಮ ಹೆಸರು? ವಿದ್ವಾನ್ ಮನೋಜ್ ಕುಮಾರ್ ಅವರು, ವಿದ್ವಾನ್ ಪ್ರಭಾಕರ್ ಶರ್ಮಾರವರು, ವಿದ್ವಾನ್ ಕಾರ್ತಿಕ್ ರವರು, ವಿದ್ವಾನ್ GS ಬ್ರಹ್ಮೇಂದ್ರ ಅವರು, ವಿದ್ವಾನ್ ಚಂದ್ರಪ್ಪನವರು, ಹಾಡುಗಾರಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪಿಟೀಲು ಸಹಕಾರದಲ್ಲಿ ವಿದ್ವಾನ್ ಶ್ಯಾಮ್ ಸುಂದರ್ ಅವರು, ನಮ್ಮ ವಿದ್ವಾನ್ ಶ್ರೀಹರಿ ಅವರು, ಕುಮಾರಿ ನಮ್ಯಾರ್ ಅವರು ಸಹಕಾರ ನೀಡ್ತಾ ಇದ್ದಾರೆ. ಹಾಗೆಯೇ ಮೃದಂಗ ವಾದನದಲ್ಲಿ ವಿದ್ವಾನ್ ಪ್ರಶಾಂತ್ ಸರ್ ಅವರು, ನಮ್ಮ ನರಸಿಂಹ ನಾಯಂಗಾರ್ ಸರ್ ಅವರು, ಕಂಜರ ಸಹಕಾರದಲ್ಲಿ ಆರ್ನರ್ ಅವರು, ಮೋರ್ಸಿಂಗ್ ಸಹಕಾರದಲ್ಲಿ ಅಜಯ್ ಅವರು, ಘಟಪ್ ಸಹಕಾರದಲ್ಲಿ ಅನುರಾಧಾರ್ ಅವರು, ಮತ್ತೆ ತಮಿಳ್ ಸಹಕಾರದಲ್ಲಿ ರಘುನಾಥ್ ರಾವ್ ಅವರು ಸಹಕಾರ ನೀಡ್ತಾ ಇದ್ದಾರೆ. ಮತ್ತೊಬ್ಬ ವಿದ್ವಾಂಸರು ಮೃದಂಗ ಡೋಲ್ಕಿ ಸಹಕಾರ ಮೃದಂಗ ಸಹಕಾರದಲ್ಲಿ ನೇಸರ ಭಾರ್ಗವ ಅವರು ಸಹಕಾರ ನೀಡ್ತಾ ಇದ್ದಾರೆ. ನಮ್ಮ KGF ನ ಮೃದಂಗ ವಿದ್ವಾಂಸರಾಗಿರ್ತಕ್ಕಂಥ ಸತ್ಯನಾರಾಯಣ ಸರ್ ಅವರು ಬಂದಿದ್ದಾರೆ. ಅವರು ವೇದಿಕೆ ಮುಂಭಾಗದಲ್ಲಿ ಅಂತ ಹೇಳಿ ಪ್ರಾರ್ಥನೆ. ವಿದ್ವಾಂಸರು ಶ್ರೀಧರ್ ಅವರು, ಸಾಗರ್ ಅವರು ಸರ್ ಮುಂದೆ ಬನ್ನಿ. ವಾದ್ಯ ಸಹಕಾರದಲ್ಲಿ ನೀಡ್ತಕ್ಕಂಥ ವಿದ್ವಾಂಸರು ದಯವಿಟ್ಟು ಮುಂದೆ ಬರಬೇಕು. ಎಲ್ಲ ಕಲಾವಿದರಲ್ಲಿ ಒಂದು ವಿನಂತಿ, ಮೃದಂಗ ಪರ್ಟಿಕ್ಯುಲರ್ಲಿ ಎಲ್ಲ ಶೇರ್ ಮಾಡ್ಕೊಂಡು ನುಡಿಸ್ಬೇಕು. ಎಲ್ಲರೂ ಒಟ್ಟೊಟ್ಟಿಗೆ ನುಡಿಸ್ಬೇಡಿ. ಒಬ್ಬರು ಎಲ್ಲ ಎರಡೆರಡು ಮೃದಂಗ ಮಾತ್ರ ನುಡಿಸೋ ಥರ ಇಟ್ಕೊಳ್ಳಿ. ಮತ್ತು ಆಪೋಸಿಟಲ್ಲೂ ಮೃದಂಗ ಇದ್ದಾರೆ, ಸೊ ನೋಡಿಕೊಂಡು ಶೇರ್ ಮಾಡಿಕೊಂಡು ನುಡಿಸಿ ದಯವಿಟ್ಟು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದ ನಂತರ ಮಹಾಮಂಗಳ ನೀರಾಜನ, ಭಗವತಿಯ ಅನ್ನಪೂರ್ಣೇಶ್ವರ ಪ್ರಸಾದವಿರುತ್ತೆ. ಸಂಧ್ಯಾ ಕಾಲದಲ್ಲಿ ಪ್ರವಚನ ನಮ್ಮ ಚಕ್ರವರ್ತಿ ಸುಳ್ಳುಬೆಲೆಯವರಿಂದ. ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈಗ ವೇದಿಕೆಯಲ್ಲಿ ಪಂಚರತ್ನ ಗೋಷ್ಠಿ ಗಾಯನ.
ಮೇಡಮ್ ನೀವು ಮುಂದೆ ಬಂದು ಇಲ್ಲಿ ಬಂದು ನೀವು ನೋಡಿ ಸರ್ ಅಲ್ಲಿ ಇಡಬೇಕು ಅಂತ ಎಲ್ಲರೂ ಕವರ್ ಆಗುತ್ತೆ ಪವರ್ ಬ್ಯಾಂಕ್
Oh